ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ಬಂದು ಮಹಾ ಮಂಗಳವಾರದ ಮಹಾ ಅಮಾವಾಸ್ಯೆ ಇದೆ, ಓಕೆನಾ. ಸೊ ಮಂಗಳವಾರ ನಿಮಗೆ ಅಮಾವಾಸ್ಯೆ ಬಂದಿರೋದ್ರಿಂದ ನೀವು ಯಾವುದೇ ಒಂದು ರೆಮಿಡಿಗಳನ್ನ ಇವತ್ತು ಮಾಡ್ಕೊಳ್ಳೋದ್ರಿಂದ ಗೈಸ್ ನಿಜವಾಗ್ಲೂ ನಿಮಗೆ ಅತಿ ಶೀಘ್ರದಲ್ಲಿ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಅಂದರೆ ಮತ್ತು ಮಹಾಲಕ್ಷ್ಮಿಗೆ ಮಂಗಳವಾರ ಮತ್ತು ಶುಕ್ರವಾರ ಏನಾದರೂ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಮತ್ತು ಮಹಾಲಕ್ಷ್ಮಿಗೆ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ತುಂಬಾ ಪ್ರಿಯವಾದಂಥದ್ದು, ಓಕೆನಾ. ಸೊ ಈ ದಿನ ನೀವು ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ಹಾಗೆಯೇ ಇನ್ನೂ ಕೆಲವೊಂದು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಲ್ಲ ಇವಾಗ, ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳೋದ್ರಿಂದ ನಿಮಗೆ 100ಗೆ 200% ರಿಸಲ್ಟ್ ಅಂತೂ ಸಿಗುತ್ತೆ ಗಾಯ್ಸ್, ಓಕೆನಾ. ಸೊ ತಪ್ಪದೇ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಅದಕ್ಕೆ ನಾನು ಇವತ್ತು ಬೆಳಗ್ಗೆ ನಿಮಗೆ ಈ ಒಂದು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಸಂಜೆವರೆಗೂ ನೀವು ಮಾಡ್ಕೊಳ್ಬೋದು, ಅಂದರೆ ನೈಟ್ 12 o'clock ಒಳಗಡೆ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಮಾರ್ನಿಂಗೇ ನಿಮಗೆ ಹಾಕ್ತಾ ಇದ್ದೀನಿ, ಓಕೆನಾ. ಸೊ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳ್ಕೊಡುವಂಥ ರೆಮಿಡಿಗಳನ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಮೇಡಮ್, ನಮಗೂ ಕೂಡ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಗೈಸ್, ಓಕೆನಾ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಓಕೆನಾ. ಹಾಗೆಯೇ ಯಾರಾದರೂ ತುಂಬಾ ಪ್ರಾಬ್ಲಮಲ್ಲಿದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿ ರೆಮಿಡಿಗಳನ್ನ ಅವರು ತುಂಬ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ರೆಮಿಡಿಗಳನ್ನ ಮಾಡಿಕೊಂಡು ಅವರು ಕೂಡ ಅವ್ರ ಕಷ್ಟನ ತೀರಿಸ್ಕೊಳ್ಳಿ, ಓಕೆನಾ. ಸೊ ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಈಗಿನ ಕಾಲದಲ್ಲಿ ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನುವಂಥ ಕಾಲ ಅಲ್ವಾ. ಇಂಥ ಕಾಲದಲ್ಲೂ ನೀವು ಇನ್ನೊಬ್ರು ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ನಿಮಗೆ ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ, ಸರಿನಾ. ನಿಮಗೆ ಕಷ್ಟ ಅಂತ ಬಂದಾಗ ದೇವರು ನಿಮ್ಮ ಕೈನ ಹಿಡಿತಾರೆ. ಅದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸು ಕೂಡ. ನನಗೂ ಕೂಡ ಅದು ಅನುಭವಗಳು ಜಾಸ್ತಿ ಆಗಿದೆ ಗೈಸ್. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಹೊಸದಾಗಿ ನನ್ನ ಚಾನಲ್ ನೋಡೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ನ ಕೊಟ್ಟರೆ ನಮ್ಮಿಂದ ನಿಮಗೆ ಅಂದರೆ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂತ ಕೇಳಬಹುದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ. ನಾನು ಸುಮ್ಮನೆ ನಿಮಗೆ ಕಾಟಾಚಾರಕ್ಕಾಗಲಿ ಇಲ್ಲ ಸುಮ್ಮನೆ ಏನೋ ಒಂದು ಹೇಳ್ತಾ ಇಲ್ಲ, ಆಯಿತಾ. ಒಂದು ಕಮೆಂಟ್ಸ್ಗಾಗಲಿ ಲೈಕ್ಸ್ಗಾಗಲಿ ವ್ಯೂಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆದರೆ ಸಾಕು ಅಂತ ಹೇಳ್ತಾ ಇರೋದು ಅಷ್ಟೇ. ನಾನು ನನಗೆ ಗೊತ್ತಿರುವಂಥ ರೆಮಿಡಿಗಳನ್ನ ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ಒಂದು ರಿಕ್ವೆಸ್ಟ್ ಅನ್ಕೋತೀನಿ, ದಯವಿಟ್ಟು ಒಂದು ಲೈಕ್ನ ಕೊಡಿ, ಓಕೆನಾ. ಸೊ ಬನ್ನಿ ತಡ ಮಾಡ್ದೇ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ಮಾರ್ನಿಂಗೇ ಎಲ್ಲರೂ ಬೇಗನೆ ಎದ್ದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಸಂಜೆ ಪೂಜೆ ಮಾಡೋರು ನೀವೇನು ಮಾಡಬೇಕಂದ್ರೆ, ಮಾರ್ನಿಂಗ್ ಪೂಜೆ ಆಗೋಗಿದೆ ಅನ್ನೋರು ಅಂದರೆ ಈ ವಿಡಿಯೋ ನೀವು ನೋಡೋಕ್ಕಿಂತ ಮುಂಚೆ ಏನಾದರೂ ಪೂಜೆ ಮಾಡ್ಕೊಂಡಿದ್ರೆ ಈವ್ನಿಂಗ್ ಮಾಡ್ಕೊಳ್ಳಿ, ಇಲ್ಲ ನೈಟ್ ಒಳಗಡೆ ಮಾಡ್ಕೊಳ್ಳಿ. ಅಕಸ್ಮಾತ್ ಇನ್ನೂ ಪೂಜೆ ಮಾಡಿಲ್ಲ ನಾವು ಅಂತ ಅನ್ನೋರು ಪೂಜೆ ಆದ ತಕ್ಷಣ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಒಂದು ರೆಮಿಡಿಯಿಂದ ಗೈಸ್ ನಿಮಗೆ ಹಣಕಾಸಿನ ತೊಂದರೆ ಏನಾದರೂ ನಿಮ್ಮ ಮನೆಯಲ್ಲಿ ಅನುಭವಿಸ್ತಾ ಇದ್ದರೆ, ಸರಿನಾ. ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ. ಸೊ ಹಣಕಾಸಿನ ಸಮಸ್ಯೆ ತುಂಬಾ ಅನುಭವಿಸ್ತಾ ಇದ್ದೀವಿ, ₹1 ಕೂಡ ಮನೆಯಲ್ಲಿ ಉಳಿತಾ ಇಲ್ಲ ಅಂತಂದರೆ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಆವರಿಸ್ಕೊಂಡಿರುತ್ತೆ, ಸರಿನಾ. ನಿಮ್ಗೆ ಯಾವುದೇ ಒಂದು ಕಷ್ಟ ಬಂದಿದೆ ಅಂದ ತಕ್ಷಣ ನೀವು ಅಂದ್ಕೊಂಡ್ಬಿಡ್ಬೇಕು, ಯಾವುದೋ ಒಂದು ನೆಗೆಟಿವಿಟಿ ನಮ್ಮ ಮನೆಗೆ ಬಂದು ಆವರಿಸ್ಕೊಂಡಿದೆ, ಅದಕ್ಕೆ ನಮ್ಗೆ ಈ ಥರ ಕಷ್ಟ ಬರ್ತಾ ಇದೆ, ಈ ಥರ ತೊಂದರೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ, ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ದುಡ್ಡು ಮನೆಯಲ್ಲಿ ಉಳಿತಾ ಇಲ್ಲ, ನಮಗೆ ಎಷ್ಟೋ ಕಷ್ಟಪಟ್ಟು ದುಡ್ಡು ಉಳಿತಾ ಇಲ್ಲ, ಸಾಲದ ಮೇಲೆ ಸಾಲ ಆಗ್ತಾಯಿದೆ. ಈ ರೀತಿ ಏನಾದರೂ ನಿಮ್ಗೆ ತೊಂದರೆ ಆಗ್ತಾಯಿದ್ರೆ ಈ ರೀತಿ ರೆಮಿಡಿಗಳನ್ನ ನೀವು ಮಾಡ್ಕೊಂಬಿಡಿ, ಸರಿನಾ. ಅದು ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಬಿದ್ದರೆ ಮಾತ್ರ ಖಂಡಿತವಾಗ್ಲೂ ಮಿಸ್ ಮಾಡೋಕ್ಕಂತೂ ಹೋಗಬೇಡಿ ಗೈಸ್, ಸರಿನಾ. ಸೊ ಈ ರೀತಿ ರೆಮಿಡಿನ ಮಾಡ್ಕೊಳ್ಬೇಕಾಗತ್ತೆ. ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಈ ಥರ ಒಂದು ಗಾಜಿನ ಬೌಲ್ನ ತೊಗೋಬೇಕಾಗತ್ತೆ ನೀವು, ಸರಿನಾ. ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಳ್ಳಿ, ಇಲ್ಲ ಪಿಂಗಾಣಿ ಬೌಲ್ ಇದ್ರೂ ಕೂಡ ಓಕೆ, ಇಲ್ಲ ಅಂತಂದರೆ ಗ್ಲಾಸಿಂದು ಜಾರ್ ಬರುತ್ತೆ ನೋಡಿ, ಅದನ್ನು ಕೂಡ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಅದರೊಳಗಡೆಗೆ ಕಲ್ಲುಪ್ಪನ್ನ ನೀವು ಹಾಕ್ಕೊಳ್ಬೇಕು, ಸರಿನಾ. ಒಂದು 3/4 ಭಾಗದಷ್ಟು ನೀವು ಕಲ್ಲುಪ್ಪನ್ನ ಸೇರಿಸ್ಕೊಂಡಾದ್ಮೇಲೆ ಗೈಸ್ ನೀವು ಸ್ವಲ್ಪ ಅರಿಶಿನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್, ಸರಿನಾ. ಫುಲ್ ಎಲ್ಲ ಈ ರೀತಿ ಒಂದು ಚೂರು ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ. ನೀವು ಕೂಡ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನೀವು ಎಲ್ಲ ಫುಲ್ಲು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು, ಸರಿನಾ. ಇದನ್ನು ರೆಮಿಡಿನ ಮಾಡೋಕ್ಕಿಂತ ಮುಂಚೆ ಗೈಸ್ ನೀವು ಮನೆಯನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಈ ಒಂದು ರೆಮಿಡಿನ ನೀವು ಅಡುಗೆ ಮನೆಯಲ್ಲಿ ಮಾಡಬೇಕಾಗತ್ತೆ, ಸರಿನಾ. ಅಡುಗೆ ಮನೆಯಲ್ಲಿ ಸುಮ್ಮನೆ ತಿಂದಿದ್ದೆಲ್ಲ ಅಲ್ಲೇ ಇಡೋದು, ಆಮೇಲೆ ಕ್ಲೀನಾಗಿ ಇಟ್ಕೊಳ್ದೇ ಇರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ನೀವು ಮನೇನ ಕ್ಲೀನ್ ಮಾಡಿಕೊಂಡು ದೇವರಿಗೆ ದೀಪನ ಹಚ್ಚಿ, ತುಪ್ಪ ದೀಪನ ಹಚ್ಚಿ ದೇವ್ರ ಪೂಜೆನ ಮುಗಿಸ್ಕೊಳ್ಳಿ. ಮನೆಯಲ್ಲಿ ಸಾಂಬ್ರಾಣಿ ಬತ್ತಿ ಹಾಕಿ, ಆಯಿತಾ.
ಸಾಂಬ್ರಾಣಿ ಹೊಗೆ ಫುಲ್ಲು ನಿಮ್ಮ ಮನೆನ ಆವರಿಸ್ಬೇಕು, ಸರಿನಾ. ಒಂದು ಪಾಸಿಟಿವಿಟಿನ ನೀವೇ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಒಂದು ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಗೆ ಎಲ್ಲದರಲ್ಲೂ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ, ಓಕೆನಾ. ಅಡುಗೆ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು. ಇಟ್ಕೊಂಡಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಈ ರೀತಿ ನೀವು ಮಾಡಬೇಕಾಗತ್ತೆ. ನೋಡಿ, ಬೌಲ್ನ ತೊಗೊಂಡು ಅದರೊಳಗಡೆ ಒಂದು 3/4 ಭಾಗದಷ್ಟು ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದಂಥದ್ದು ಅಲ್ವಾ. ನಾನು ನಿಮಗೆ ಪ್ರತಿ ಸಲ ಹೇಳೋ ಥರನೇ ಕಲ್ಲುಪ್ಪಿನಿಂದ ಮಾಡುವಂಥ ತಂತ್ರಗಳಿಗೆ ಬೇಗನೆ ನಿಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಲ್ವಾ. ಸೊ ಕಲ್ಲುಪ್ಪು ಜೊತೆಗೆ ನಾನಿಲ್ಲಿ ಅರಿಶಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಅನ್ನೋದು ತುಂಬಾ ಮಂಗಳಕರವಾದಂತಹ ವಸ್ತು ಅಲ್ವಾ. ಅದೊಂದು ಪದಾರ್ಥ ಕೂಡ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ದೇವತೆಗಳಿಗೆ ಅರಿಶಿನ ಅನ್ನೋದು ತುಂಬಾ ಪ್ರಿಯವಾದಂಥದ್ದು. ಸೊ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನಾನಿಲ್ಲಿ ಒಂದು 5 ಏಲಕ್ಕಿನ ನಾನು ತೊಗೊಂಡಿದ್ದೀನಿ, ಸರಿನಾ. ಏಲಕ್ಕಿ ಅನ್ನೋದು ನಿಮ್ಮ ಮನೆಯಲ್ಲಿ ಒಂದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಏಲಕ್ಕಿಗೆ ಇದೆ. ಸೊ ಅದಕ್ಕೆ ನಾನಿಲ್ಲಿ ಏಲಕ್ಕಿನ ಒಂದು 5 ತೊಗೊಂಡಿದ್ದೀನಿ, ಸರಿನಾ. 5 ಏಲಕ್ಕಿನ ಕ್ಲೀನಾಗಿ ಗ್ರೀನ್ ಕಲರ್ ಇರೋದನ್ನ ನೋಡ್ಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ಅದಾದಮೇಲೆ ಏಲಕ್ಕಿನ ಇದ್ರ ಜೊತೆಗೆ ಈ ರೀತಿ ಸೇರಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಸೇರಿಸ್ಕೊಳ್ಬೇಕು. ಹಾಗೆಯೇ ಇದ್ರ ಜೊತೆಗೆ ಒಂದು 5 ಲವಂಗನೂ ಕೂಡ ನೀವು ತೊಗೋಬೇಕು. ಮೊಗ್ಗಿರೋದನ್ನ ಕ್ಲೀನಾಗಿ ನೋಡ್ಬಿಟ್ಟು ತೊಗೊಳ್ಳಿ. ನೋಡಿ, ಇಲ್ಲಿ ಲವಂಗನೂ ಅಷ್ಟೇ ನಿಮ್ಮ ಮನೆಯಲ್ಲಿ ಹಣ ಅನ್ನೋದನ್ನ ಧನಾಗಮನ ಆಗಲಿಕ್ಕೆ, ಧನಪ್ರಾಪ್ತಿ ಆಗಲಿಕ್ಕೆ ನಿಮಗೆ ಲವಂಗ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ 5 ಲವಂಗನ ನೀವು ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು. ಈ ರೀತಿ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸಾದ್ಮೇಲೆ ಗಾಯ್ಸ್, ನೀವೇನು ಮಾಡಬೇಕು ಅಂತಂದರೆ ಮತ್ತು ಮಹಾಲಕ್ಷ್ಮಿಗೆ ಸಂಕಲ್ಪನ ಮಾಡ್ಕೊಳ್ಳಿ, ಸರಿನಾ. ಈ ಒಂದು ರೆಮಿಡಿನ ನಾನು ನನ್ನ ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗಬೇಕು, ನಮ್ಮ ಮನೆಯಲ್ಲಿ ಹಣ ಅನ್ನೋದು ಉಕ್ಕಿ ಬರಬೇಕು, ನಾನಾ ಮೂಲೆಗಳಿಂದ ನಮಗೆ ಹಣ ಅನ್ನೋದು ಧನಾಗಮನ ಆಗಬೇಕು, ಧನಪ್ರಾಪ್ತಿ ಆಗಬೇಕು ನಮ್ಮ ಮನೆಯಲ್ಲಿ ಹಣದ ಮೇಲೆ ಆಗಿರುವ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು ಅದು ತೊಲಗಬೇಕು ಅಂತ ನೀವು ಕೇಳ್ಕೊಳ್ಬೇಕು, ಸರಿನಾ. ಒಂದು ಸಂಕಲ್ಪನ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಗೈಸ್, ನೀವು ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಆಯಿತಾ. ಮೇಲೆ ಎಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ಅಡುಗೆ ಮನೆಯಲ್ಲಿ ನೀವು ಎಲ್ಲಿ ಬೇಕಾದ್ರೂ ಇಡ್ಬೋದು, ಆದರೆ ಯಾರಿಗೂ ಕೂಡ ಇದು ಕಾಣಿಸಬಾರ್ದು. ಆ ರೀತಿ ನೀವು ಇಡಬೇಕಾಗತ್ತೆ. ಒಂದು 11 ದಿನ ನೀವು ಇದನ್ನು ಅಲ್ಲೇ ಇಟ್ಬಿಟ್ಟು ಬಿಟ್ಬಿಡಿ ಗೈಸ್. ಇದ್ರ ಮೇಲೆ ಏನಾದರೂ ಒಂದು ಪ್ಲೇಟ್ ಮುಚ್ಚಿ, ಇಲ್ಲ ಯಾವ್ದಾರ ಒಂದು ಗ್ಲಾಸ್ ಜಾರ್ನ ತೊಗೊಳ್ಳಿ, ಚಿಕ್ಕದು ಯಾವ್ದಾರು ಇದ್ರೆ ತೊಗೊಂಡು, ಕ್ಯಾಪ್ ಇರುವಂಥದ್ದು ತೊಗೊಂಡು ಅದನ್ನು ಮುಚ್ಚಿಬಿಡಿ, ಸರಿನಾ. ಇಲ್ಲ ಇದೇ ಥರ ನಾವು ಬೌಲ್ನ ಯೂಸ್ ಮಾಡ್ತೀವಿ ಅನ್ನೋರು ಯಾವ್ದಾರು ಒಂದು ಚಿಕ್ಕ ಪ್ಲೇಟ್ನ ಮುಚ್ಚಿಬಿಟ್ಟು ಮೇಲ್ಗಡೆನೋ ಎಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿ ಇದನ್ನು ಅಡುಗೆ ಮನೆಯಲ್ಲೇ ಇಡಬೇಕಾಗತ್ತೆ, ಸರಿನಾ. 11 ದಿನ ಆದಮೇಲೆ ನೀವೇನು ಮಾಡಬೇಕು ಅಂತ ಹೇಳ್ತೀನಿ. ಅಷ್ಟರೊಳಗಡೆ ಗಾಯ್ಸ್ ನಿಮಗೆ ನೋಡ್ಕೊಳ್ಳಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳುವಂಥ ರೆಮಿಡಿ ನಾನು ಮಾಡಿದೆ, ನಂಗೆ ತುಂಬಾ ಒಳ್ಳೆಯದಾಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಯಾಕಂದರೆ ಅಷ್ಟೊಂದು ಶಕ್ತಿ ಇದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಈ ಒಂದು ಕಲ್ಲುಪ್ಪಿನಿಂದ ನೀವು ಇದನ್ನು ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗುತ್ತೆ. ನಾನು ತುಂಬಾ ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀನಿ, ನನಗೆ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಗಾಯ್ಸ್, ಆಯಿತಾ. ನನ್ನ ಚಾನಲಲ್ಲಿ ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಅದನ್ನು ಒಂದು ಸಲ ತಿಳ್ಕೊಂಡು ನಾನು ಅದನ್ನು ಎಕ್ಸ್ಪರಿಮೆಂಟ್ ಮಾಡ್ತೀನಿ. ಎಕ್ಸ್ಪರಿಮೆಂಟ್ ಮಾಡಿ ಓಕೆ ಫೈನ್ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಸುಮ್ಮನೆ ನಾನು ನಿಮಗೆ ಏನೋ ಹಾಕಿ ನೀವು ಮಾಡಿ ರೆಮಿಡಿಗಳನ್ನ ನಿಮಗೆ ಸಕ್ಸಸ್ಫುಲ್ ಆಗದೇ ಇದ್ದರೆ ನೀವು ನನ್ನ ಬೈಕೊಳ್ಬಾರ್ದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಇದನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಇದಾದಮೇಲಿಂದ ಗೈಸ್ ನೀವು 11 ದಿನ ಆದಮೇಲೆ ನೀವು ಇದರೊಳಗಡೆ ಇರುವಂಥ ಎಲ್ಲ ಪದಾರ್ಥಗಳನ್ನ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ನದಿಗೆ ಬಿಟ್ಬಿಡಿ, ಸರಿನಾ. ನಮ್ಮ ಮನೆ ಹತ್ರ ನದಿ ಇಲ್ಲ ಮೇಡಮ್ ಅಂತ ಅನ್ನೋರು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಇದನ್ನು, ಸರಿನಾ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗೈಸ್ ನಿಜವಾಗ್ಲೂ ನಿಮಗೆ ಹಣಕಾಸಿನ ಮೇಲೆ ಕಣ್ಣೇನಾದರೂ ಬಿದ್ದಿದ್ರೆ ಜನಗಳದ್ದು ಅದು ಕೂಡ ಕ್ಲಿಯರ್ ಆಗುತ್ತೆ. ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ನಾನಾ ಮೂಲೆಗಳಿಂದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸರಿನಾ. ಹಣಕಾಸಿನ ಸಮಸ್ಯೆ ಅನ್ನೋದು ಖಂಡಿತವಾಗ್ಲೂ ದೂರ ಆಗುತ್ತೆ, ಸರಿನಾ. ಸೊ ಇವತ್ತೆಲ್ಲರೂ ಕೂಡ ಪೂಜೆನ ಮಾಡ್ಕೊಳ್ಳಿ, ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ನಾನು ಹೇಳೋದು ಇಷ್ಟ ಗೈಸ್, ಮನೇನ ಕ್ಲೀನಾಗಿ ಇಟ್ಕೊಳ್ಳಿ, ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕು, ಆಯಿತಾ. ಸುಮ್ಮನೆ ಅಲ್ಲಲ್ಲೇ ತಿಂದಿದ್ದೆಲ್ಲ ಬಿಸಾಕೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಚಿಕ್ಕ ಮಕ್ಕಳು ಏನಾದ್ರು ನಿಮ್ಮ ಮನೆಯಲ್ಲಿ ಇದ್ದರೆ ಕಲ್ಲುಪ್ಪು ಸ್ವಲ್ಪ
ಹಾಗೆಯೇ ಒಂದೆರಡು ಒಣಮೆಣ್ಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಸಾಸಿವೆನ ತೊಗೊಂಡು ಎಡಗೈಲಿ ಹಿಡ್ಕೊಂಡು ದೃಷ್ಟಿನ ತೆಗೀರಿ ನಿಮ್ಮ ಮಕ್ಕಳಿಗೆ, ಆಯಿತಾ. ದೃಷ್ಟಿ ತೆಗೆದುಬಿಟ್ಟು ಹೊರ್ಗಡೆ ಅದನ್ನು ಬಿಸಾಕ್ಬಿಡಿ, ಸರಿನಾ. ಹಾಗೆಯೇ ಮಕ್ಕಳನ್ನ ಹೊರಗಡೆ ಎಲ್ಲೂ ಕಳ್ಸೋಕೆ ಹೋಗ್ಬೇಡಿ. ನೆಗೆಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ. ಒಂದು ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು. ಹುಣ್ಣಿಮೆಗಿಂತ ಅಮಾವಾಸ್ಯೆನಲ್ಲೇ ನೆಗೆಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಹುಣ್ಣಿಮೆಲಿರುತ್ತೆ, ಆದರೆ ಅಮಾವಾಸ್ಯೆನಲ್ಲಿ ಜಾಸ್ತಿ ಶಕ್ತಿ ಅನ್ನೋದು, ನೆಗೆಟಿವಿಟಿ ಅನ್ನೋದು ಓಡಾಡ್ತಾ ಇರುತ್ತೆ, ಸರಿನಾ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೆ, ಮಕ್ಕಳನ್ನ ಎಲ್ಲೂ ಹೊರಗಡೆ ಕಳ್ಸೋಕೆ ಹೋಗ್ಬೇಡಿ. ನೀವು ಆದಷ್ಟು ಮುಸ್ಸಂಜೆ ಆದಮೇಲೆ ಎಲ್ಲೂ ಹೊರಗಡೆ ಹೋಗಬೇಡಿ. ದೀಪನ ಹಚ್ಕೊಳ್ಳಿ ಮನೆಯಲ್ಲಿ, ದೇವ್ರದ್ದು ಧ್ಯಾನ ಮಾಡ್ಕೊಳ್ಳಿ. ಹಾಗೆಯೇ ಟೆಂಪಲ್ಗೆ ಹೋಗಿ, ಓಕೆನಾ. ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ತುಂಬಾ ಒಳ್ಳೆಯದಾಗತ್ತೆ. ಕಷ್ಟದಲ್ಲಿರೋರು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ಓಕೆನಾ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ, ಅಂದರೆ ಈ ರೀತಿ ವಿಡಿಯೋಗಳನ್ನ ಮಾಡಿ ತಿಳಿಸಿದ್ದೀನಿ. ಅದನ್ನೆಲ್ಲನೂ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಮ್ಮೆ ಅದನ್ನು ಚೆಕ್ ಮಾಡಿಕೊಂಡು, ನನ್ನ ಮಗನೂ ಹೇಳ್ತಿದ್ದಾನೆ ನೋಡಿ ಟೆಂಪಲ್ಗೆ ಹೋಗಿದ್ದು ಬನ್ನಿ ಅಂತ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ. ಹಾಗೆಯೇ ಗೊತ್ತಿರೋರ್ಗೂ, ಅಂದರೆ ಕಷ್ಟಗಳು ಇರುತ್ತಲ್ವ, ಗೊತ್ತಿರೋರಿಗೆಲ್ಲ ಕಷ್ಟಗಳಿರುತ್ತೆ, ಅವ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ರೆಮಿಡಿಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮಹಾಲಕ್ಷ್ಮಿ, ಹಾಗೆಯೇ ನೀವು ಇಷ್ಟಪಡುವಂಥ ದೇವರು, ಹಾಗೆ ನಿಮ್ಮ ಮನೆ ದೇವರು ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಲಿ. ನೀವು ಕೇಳಿದೆಲ್ಲ ಬಯಸಿದೆಲ್ಲ ಸಿಗಲಿ. ಹಾಗೆಯೇ ನಿಮ್ಗೆ ಎಂಥ ಸಕಲ ಸಂಕಷ್ಟಗಳಿದ್ದರೂ ಕೂಡ ದೂರ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.